ಕಾಮಿಡಿ ಇಲ್ಲ ಮೂವಿ ಒಳಗ ಅದ್ರಾಗ ಚಿಕ್ಕ ತಗೊಂಡ್ ನನಗನ್ಸ ಮಟ್ಟಿಗೆ ಮೂವಿ ಏನಿರ್ಬೇಕು ಗೊತ್ತಾ, ಲವ್ ಸ್ಟೋರಿ, ಕಾಮಿಡಿ ಇರ್ಬೇಕು, ಫೈಟ್ ಇರ್ಬೇಕು. ಪೂರಾ ಮೂವಿನ ಫೈಟ್ ಆಗ್ಬಾರ್ದು, ಪೂರಾ ಮೂವಿನ ಕಾಮಿಡಿ ಆಗ್ಬಾರ್ದು. ಎಲ್ಲ ಕಾಮಿಡಿಗೆ ಅಂತೇಳಿ ಇನ್ ಬೇರೆ ಆಕ್ಟರ್ ಅದಾರ, ಹೌದಿಲ್ಲ? ಇದ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಈ ತರ ಫಸ್ಟ್ ಬಂದಿದ್ದು ಇಲ್ಲ ಅಂತಲ್ಲ, ಈ ತರ ತೆಲುಗು ತಮಿಳ್ ಒಳಗೆ ಆಲ್ರೆಡಿ ಬಂದ ಅಂತ ಮೂವಿ ನೋಡಿ ನಾನು ಇದ್ರ ಬಗ್ಗೆ ಏನ್ ದೊಡ್ಡದಾಗಿ ನನಗೆ ಲೈಟ್ ಆಗಿ ಲವ್ ಐತಿ. ಅದು ಒಂದೇ ಸಾಂಗ್ ಮುಗಿತ ಲವ್ ಸ್ಟೋರಿನೇ ಇಲ್ಲ. ಇದ್ರ ಮದರ್ ಸೆಂಟಿಮೆಂಟ್ ಏನು ಸಿಗಲ್ಲ. ಮತ್ತೆ ಆಕ್ಷನ್ ಪ್ರಿಯರ್ಗೆ ಮಾಡ್ದಂಗೆ ಯಂಗ್ ಬಾಯ್ಸ್ ನೋಡ್ಬೋದು. ನಿನ್ನೆ ಶೋಗ ಫ್ಯಾಮಿಲಿದವ್ರು ಬಂದಿದ್ರು, ಎಷ್ಟು ಜನ ಹೆಣ್ಮಕ್ಳು ಇದ್ರು, ಏನ್ ಕೊಟ್ಟಿರಲ್ಲ. ಅದೇ ರವಿ ಬಸ್ಸೂರ್ ಅವ್ರು ಹೇಳಿದ್ರು, ನಿಮ್ ಕೊಟ್ಟ ದುಡ್ಡು ಮಾರ್ಟಿನ್ ಮೂವಿ ಸ್ಟಾರ್ಟ್ ಆದ 10 ರಿಂದ 20 ನಿಮಿಷದೊಳಗೇನೆ ನಿಮ್ ದುಡ್ಡು ರಿಕವರಿ ಆಗುತ್ತ ಅಂದಿದ್ದು ಸುಳ್ಳು ಅಲ್ಲ ಅದು ಮಾತು. ಅದು ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ. ಧ್ರುವ ಸರ್ಜಾ ಆಕ್ಟಿಂಗ್ ಬಗ್ಗೆ ಆಕ್ಟಿಂಗ್ ಬಗ್ಗೆ ಒಂದೆರಡು ಮಾತಾಡಂಗಿಲ್ಲ. 2 ರೋಲ್ ಅದಾವು, ಒಬ್ಬ ಅರ್ಜುನ, ಒಬ್ಬ ಮಾರ್ಟಿನ್ ಅಂತ. ಮಾರ್ಟಿನ್ ಯಾರಂತ ನಿಮ್ಗೆ ಹೇಳಲ್ಲ, ಅದು ಮೂವಿ ನೋಡೇ ತಿಳ್ಕೊಳ್ರಿ ನೀವು. ಕಡಿಮೆ ಅಂದ್ರು 100 ಕೋಟಿ ದಾಟ್ಬೋದು ಅನ್ಕೊಂಡಿದ್ದೆ, ಅದು ಏನಾಗೈತಿ ನೋಡ್ರಿ. ಟೋಟಲ್ ಕಲೆಕ್ಷನ್ ಹೇಳ್ಬಿಡು. ಟೋಟಲ್ ಕಲೆಕ್ಷನ್ ನೋಡಪ್ಪ, ನಾ ಕರ್ನಾಟಕದ ಹೇಳಕತ್ತೀನಿ. ವರ್ಲ್ಡ್ ವೈಡ್ ಹೋಗಿ ಸಿಕ್ಕಾಪಟ್ಟೆ ಕ್ರೇಜ್, ಸಿಕ್ಕಾಪಟ್ಟೆ ಹವಾಗ ವರ್ಲ್ಡ್ ವೈಡ್ ಲಾಸ್ಟ್ ಫುಲ್ ಸೋಲ್ಡ್ ಔಟ್ ಟಿಕೆಟ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ಲತ್ತೀರಿ ಫಿಲ್ಮ್ ಕ್ರಿಶ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇಷ್ಟು ದಿನ ನಾವು ಒಬ್ಬನೇ ವಿಡಿಯೋ ಮಾಡ್ತಿದ್ದೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಟೈಮ್ ಸಿಕ್ಕದ, ಸೊ ಅದು ನಮ್ಮ ಫ್ರೆಂಡ್ ಜೊತೆ ಒಂದಿಷ್ಟು ವಿಡಿಯೋ ಮಾಡ್ಲತ್ತೀನಿ. ಹೊಸದಾಗಿ ಏನಾರು ಇರಬೇಕಲ್ಲ, ಸೊ ಹಾಗಾಗಿ ವಿಷಯ ಏನಪ್ಪ ಅಂತಂದ್ರೆ, ಮಾರ್ಟಿನ್ ಮೂವಿ ಬಗ್ಗೆ ಕೆಲವೊಂದಿಷ್ಟು ನಮ್ಮ ಥಾಟ್ಸ್ ಬಗ್ಗೆ ಇದ್ರಾಗ ಡಿಸ್ಕಸ್ ಮಾಡ್ತೀವಿ ಮ್ಯೂಚುವಲ್ ಆಗಿ. ಸೊ ವೆಲ್ಕಮ್ ಮಾಡಿ ನಾನು ಫಿಲ್ಮ್ ಕ್ರಿಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಅತಿಥಿ ಇವರು. ಸೊ ಹಾಗಾಗಿ ಇವ್ರ ಹೆಸರು ಬಂದುಬಿಟ್ಟು ಗಣೇಶ್ ಮಿಕ್ಕಿ ಬಗ್ಗೆ, ಮಾರ್ಟಿನ್ ಮೂವಿ ಬಗ್ಗೆ ಡೈರೆಕ್ಟಾಗಿ ಲೇಟ್ ಮಾಡಿದೆ. ಸೊ ಮೂವಿ ನೋಡಿದ ಬಳಕ ಸಿಕ್ಕಾಪಟ್ಟೆ ಮೂವಿ ನೋಡ್ತಾನಿವ, ಅದ್ರೊಳಗೂ ಭಾಳ ಲಾಜಿಕ್ ಎಲ್ಲ ಥಿಂಕ್ ಮಾಡ್ತಾನೆ. ಸೊ ನಿನ್ಗೆ ಏನು ಅನ್ನಿಸ್ತು ಹೇಳ್ಬಿಡಪ್ಪ ಎಕ್ಸ್ಪೀರಿಯನ್ಸ್ ಮಾರ್ಟಿನ್ ಮೂವಿ ಬಗ್ಗೆ. ಇಲ್ಲೇ ಗೋಪಾಲನ್ ಮಾಲ್ಕ್ ಹೋಗಿದ್ವಿ, ಅಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದಂಗೇನು ಸ್ವಲ್ಪ ಡೌನ್ ಇತ್ತು ಮೂವಿ. ಅಂದ್ರೆ ಈಗ ಮಾರ್ಟಿನ್ ಒಳಗೆ ಬಂದದಲ್ಲ, ಅದಕ್ಕಿಂತ ಇದಕ್ಕೆ ಮಾರ್ಟಿನ್ಕಿಂತ ಚಲೋ ಇದೆ. ಮಾರ್ಟಿನ್ ಇವಾಗ ಇದ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಈ ಥರ ಫಸ್ಟ್ ಬಂದಿದ್ದು ಇಲ್ಲ ಅಂತಲ್ಲ, ಈ ಥರ ತೆಲುಗು ತಮಿಳ್ ಒಳಗೆ ಆಲ್ರೆಡಿ ಬಂದ್ ಹೋಗ್ಯಾವ ಅಂತ ಮೂವಿ ನೋಡಿ ನಾನು ಇದ್ರ ಬಗ್ಗೆ ಏನು ದೊಡ್ಡದಾಗಿ ನನಗೆ ಅನಿಸ್ಲಿಲ್ಲ ಅಂತ ಏನು ಅನ್ಸಲಿಲ್ಲ. ಆದ್ರೆ ಬಿ ಯಾಕಂದ್ರೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಧ್ರುವ ಸರ್ಜನ್ ಫ್ಯಾನ್ಸ್, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್. ಯಾಕಂದ್ರೆ ಭರ್ಜರಿ ರೇಟ್ ಹೇಳ್ತೀನಿ ನಾ, ಕ್ಯೂರಿಯಾಸಿಟಿ ಹುಟ್ಟಿಸ್ತಾರೆ ಧ್ರುವ ಸರ್ಜನ್ ಫ್ಯಾನ್ಗಳಿಗೆ. ಕ್ಯೂರಿಯಾಸಿಟಿ ಅದ್ರ ತಕ್ಕಂಗೆ ಮೂವಿ ಏನಿಲ್ಲ, ಬಟ್ ನೋಡ್ಬೋದು. ಆ್ಯಕ್ಷನ್ ಐತಿ, ಸ್ವಲ್ಪ ಒಂದು 10-15 ನಿಮಿಷದ ಲವ್ ಐತಿ, ಲೈಟಾಗಿ ಲವ್ ಐತಿ, ಲೈಟಾಗಿ ಅದು ಒಂದೇ ಸಾಂಗ್ ಮುಗಿತಂದು ಲವ್ ಸ್ಟೋರಿನೇ ಇಲ್ಲ. ಆಮ್ಯಾಗ ಈಗ ಪಗೋರ ಅಂದ್ ಬಳಕ, ಈಗ ಪಗೋರದಾಗ ಧ್ರುವ ಸರ್ಜನ್ ಮೂವಿ ಪಗೋರದಾಗ ಮದರ್ ಸೆಂಟಿಮೆಂಟ್ ಇತ್ತಲ್ಲ, ಇದ್ರಾಗ ಮದರ್ ಸೆಂಟಿಮೆಂಟ್ ಏನು ಸಿಗಲ್ಲ. ಮತ್ತು ಫ್ಯಾಮಿಲಿದವರೆಲ್ಲ ನೋಡ್ಬೇಕಂತ ಹೇಳ್ತಾರ, ನೋಡ್ಬೇಕಂತ ಹೇಳ್ತಾರೆ. ಮದರ್ ಸೆಂಟಿಮೆಂಟ್ ಇಲ್ಲ, ಹೋಗ್ಲಿ ಲವ್ ಇದ್ರೆ ಓಡ್ತಾವ ಅಂತ ಹೇಳ್ತಾರೆ. ಲವ್ನು ತಗೊಂಡಿಲ್ಲ. ಪೂರಾ ಪಗೋರ ಮೂವಿ ಆಕ್ಷನ್ ಪ್ರಿಯರ್ಗೆ ಮಾಡ್ದಂಗಿತ್ತು. ಇದು ಆಕ್ಷನ್ ಪ್ರಿಯರ್ಗೆ ಐತಿ, ಬಟ್ ಫ್ಯಾಮಿಲಿ ನೋಡುವಂತ ಸೀನ್ಗಳು ಏನಿಲ್ಲ. ಅಂದ್ರ ಯಂಗ್ ಬಾಯ್ಸ್ ನೋಡ್ಬೋದು. ನಿನ್ನೆ ಶೋಗ ಫ್ಯಾಮಿಲಿದವ್ರು ಬಂದಿದ್ರು, ಎಷ್ಟು ಜನ ಹೆಣ್ಮಕ್ಳು ಬಂದಿದ್ರು. ಅವ್ರ ರಿಯಾಕ್ಷನ್ ಏನು, ಅದು ಒಂದು ಕಾಮಿಡಿ ಇಲ್ಲ ಮೂವಿ ಒಳಗ. ಅದ್ರಾಗ ಚಿಕ್ಕಣ ತಗೊಂಡ್ ನನಗನ್ಸ ಮಟ್ಟಿಗೆ ಮೂವಿ ಏನಿರ್ಬೇಕು ಗೊತ್ತಾ, ಲವ್ ಸ್ಟೋರಿ, ಕಾಮಿಡಿ ಇರ್ಬೇಕು, ಫೈಟ್ ಇರ್ಬೇಕು. ಪೂರಾ ಮೂವಿನೇ ಫೈಟ್ ಆಗ್ಬಾರ್ದು, ಪೂರಾ ಮೂವಿನೇ ಕಾಮಿಡಿ ಆಗ್ಬಾರ್ದು. ಕಾಮಿಡಿಗೆ ಅಂತೇಳಿ ಇನ್ ಬೇರೆ ಆಕ್ಟರ್ ಅದಾರ, ಹೌದಿಲ್ಲ? ಪೂರಾ ಆಕ್ಷನ್ ಆಗ್ಬಾರ್ದು. ಪೂರಾ ಅದು ಅತಿ ಆದ್ರ ಏನೋ ಅಮೃತನ ವಿಷಯ ಆಗ್ತದ ಅಂತಾರಲ್ಲ, ಹಂಗ ಆಗ್ಬಿಡ್ತದ. ಈಗ ಚಿಕ್ಕಣ ಕಾಮಿಡಿ ತಗೊಂಡ್ರ, ಚಿಕ್ಕಣಗ ಕಾಮಿಡಿ ಅಂದ್ರೆ ಅವ ಕಾಮಿಡಿನೇ ಮಾಡಿಲ್ಲ, ಅವ್ ಸೀರಿಯಸ್ ಆಗಿ ಆ ಚಿಕ್ಕನ್ ಬದ್ಲಿ ಇನ್ನೊಬ್ರು ಬೇರೆ ಆಕ್ಟರ್ ಅಂತ ಹೋಗ್ಬೋದು ಅನ್ಸ್ತಿತ್ತು ನನಗ. ಆದ್ರ ಕಾಮಿಡಿ ಇಲ್ಲ. ಆಮ್ಯಾಗ ಚಿಕ್ಕಣ ತಗೊಂಡ್ರಪ್ಪ ಕಾಮಿಡಿ ಹಾಕೊಂಡ್ರ ಕಾಮಿಡಿ ಇಲ್ಲ, ಮದರ್ ಸೆಂಟಿಮೆಂಟ್ ಇಲ್ಲ, ಫ್ಯಾಮಿಲಿ ಬಗ್ಗೆ ಏನೇನಿಲ್ಲ. ಲೈಟ್ ಆಗಿ ಲವ್ ಐತಿ, ಸಿನಿಮಾ ಮುಗಿಯತ್ತ ಹೊಡಿ ಬಡಿ ಕಡಿ ಧ್ವಂಸ ಮಾಡು. ಆಮ್ಯಾಗ ಗ್ರಾಫಿಕ್ಸ್, ಲಾಸ್ಟ್ ಕ್ಲೈಮ್ಯಾಕ್ಸ್ ಒಳಗೆ ಗ್ರಾಫಿಕ್ಸ್ ಭಾಳ ಎದ್ದು ಕಾಣಕತ್ತಿತ್ತು. ರವಿ ಬಸ್ಸೂರ್ ಅವ್ರು ಹೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ, ಈ ಮಾರ್ಟಿನ್ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ರವಿ ಬಸ್ಸೂರ್ ಅವ್ರು ಅದಾರ. ಅವ್ರು ಒಂದು ಇಂಟರ್ವ್ಯೂ ಅಲ್ಲಿ ಏನ್ ಹೇಳಿದ್ರು, ನಿಮ್ಗೆ ಕೊಟ್ಟ ದುಡ್ಡು
ಮಾರ್ಟಿನ್ ಮೂವಿ ಸ್ಟಾರ್ಟ್ ಆದ 10ರಿಂದ 20 ನಿಮಿಷದೊಳಗೇನೆ ನಿಮ್ ದುಡ್ಡು ರಿಕವರಿ ಆಗುತ್ತ ಅಂದಿದ್ದು ಸುಳ್ಳು ಅಲ್ಲ ಅದು ಮಾತು. ಅದು ನಂಬ್ತ್ಯಾ? ಅದು ಕರೆಕ್ಟ್ ಅದೇ ಕರೆಕ್ಟ್. ನಾನೇ ಅಂದಲ್ಲ ನಾ ಆಕ್ಷನ್ ನೀನೇ ಅಂದಿದ್ದೆ ನಿಂಗೆ ಆಕ್ಷನ್ ಲೈಕ್ ಆಗಲ್ ಬಿಡು ಅದ್ರ ಕಿಸ್ ನಿಜವಾಗ್ಲೂ ಸ್ಟಾರ್ಟಿಂಗ್ ಅದು ಏನು ಕ್ಲೈಮ್ಯಾಕ್ಸ್ ಸೀನ್ ಒಳಗೆ ಆ ಸೀನ್ ಇಡ್ಬೇಕಾಗಿತ್ತು ಅದು ಫಸ್ಟ್ ಗೆ ಇಟ್ಬಿಟ್ರಲ್ಲ ಹಂಗಾಗಿ ಕ್ಯೂರಿಯಾಸಿಟಿ ಉಂಟದ. ಕ್ಲೈಮ್ಯಾಕ್ಸ್ ಒಳಗೆ ಹೆಂಗ್ ಜಟಾಪಟಿ ಗುದ್ದಾಡ್ತಾರಲ್ಲ ಮೊದಲೇ ಗುದ್ದಾಡ್ತಾರ ಮೊದಲು 20 ನಿಮಿಷ ನಿಮ್ ದುಡ್ಡು ಕೊಟ್ಟಿರೋದು ಪೈಸಾ ವಸೂಲಾಗ್ತಾ ಅಂತ ಹೇಳಿದ್ರಲ್ಲ 100% ಟ್ರೂ. ಆ ರೇಂಜ್ ಮಾಡ್ಯಾರ. ಸೊ ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ ಆದ್ರೆ ನೀವು ಡ್ರಾಮಾ ಫ್ಯಾಮಿಲಿ ಸೆಂಟಿಮೆಂಟ್ ಸ್ವಲ್ಪ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ್ರಿ, ಡಿಸಪಾಯಿಂಟ್ ಆಗ್ತದ. ಮಾರ್ಟಿನ್ ಮೂವಿಗೆ ಧ್ರುವ ಸರ್ಜಾ ಅವರಿಗೆ ಹೇಳಿ ಮಾಡಿಸಿದಂತ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಆದ್ರೆ ಅವ್ರ ರೋಲ್ ಕರೆಕ್ಟ್ ಆಗಿ ಅವ್ರು ಏನ್ ನಿಭಾಯಿಸ್ಯಾರ. ಆದ್ರ ಧ್ರುವ ಸರ್ಜಾ ಆಕ್ಟಿಂಗ್ ಬಗ್ಗೆ ಒಂದೆರಡು ಮಾತಾಡಂಗೆ ಇಲ್ಲ. ಸ್ಟಾರ್ಟಿಂಗ್ ಇದ್ರಾಗ ಹೋಗಿ ನೋಡ್ರಿ ಮಾರ್ಟಿನ್ ಯಾರಂತ ಹೇಳಿ ನಾವು ರಿವ್ಯೂ ಮಾಡಕ್ ಹೋಗಲ್ಲ. 2 ರೋಲ್ ಅದಾವು, ಒಬ್ಬ ಅರ್ಜುನ. ಆದ್ರ ಮಾರ್ಟಿನ್ ಯಾರಂತ ನಿಮ್ಗೆ ಹೇಳಲ್ಲ, ಅದು ಮೂವಿ ನೋಡೇ ತಿಳ್ಕೊಳ್ರಿ ನೀವು. ಆದ್ರ ಒಂದು ಅದ್ರಾಗ ಸ್ಟಾರ್ಟಿಂಗ್ ಒಂದು ತಲೆಯಾಗ ಹುಳ ಬಿಟ್ರ ಒಂದು ರೋರಿಂಗ್ ಗುರ್ ಅಂತಿರ್ತಾನ ಮರೆ ಹಂಗ್ ಮಾಡ್ಬಿಟ್ರ. ಅದ್ರಾಗ ಧ್ರುವ ಸರ್ಜಾ ಸಡನ್ ಆಗಿ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಬಂದ್ಬಿಡ್ತದ. ಆಮ್ಯಾಗ ಹೀರೋಯಿನ್ ಹೆಸರೇನು ವೈಭವಿ ಪ್ರೀತಿ ಮೂವಿ ಒಳಗ ಪ್ರೀತಿ ರಿಯಲ್ ವೈಭವಿ ಸ್ಯಾಂಡಿಲಿಯಾ ಮಸ್ತ್ ಮಾಡ್ಯಾರ ಅವ್ರ ಆಕ್ಟಿಂಗ್. ಎಷ್ಟ್ ಅದಲ್ಲ ಅವ್ರ ಆಕ್ಟಿಂಗ್ ಅಚ್ಚುಕಟ್ಟಾಗಿ ಮಾಡ್ಯಾರ ಅಂತ ಹೇಳ್ಬೋದು. ಇನ್ನೊಂದು ವಿಷಯ ನನ್ಗ ಇದು ಅನ್ಸೋದೇನಪ್ಪ ಅಂತಂದ್ರ ಕಲೆಕ್ಷನ್ ವಿಚಾರ ಒಳಗ ನಾವ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ ಕಲೆಕ್ಷನ್ ಏನ್ ಆಗಿಲ್ಲ ಬೈ. ನೀ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ? ನಾನು ಇದು ಪ್ಯಾನ್ ಇಂಡಿಯನ್ ಅಲ್ಲ ಪ್ಯಾನ್ ವರ್ಲ್ಡ್ ಅಂತ ತಿಳ್ಕೊಂಡು ಇಡೀ ಬೇರೆ ಬೇರೆ ದೇಶದಾಗ ಎಲ್ಲ ಸ್ಟೇಟ್ ಒಳಗೆ ರಿಲೀಸ್ ಆಗಿರತ್ತಪ್ಪ. ಕಡಿಮೆ ಅಂದ್ರೂ 100 ಕೋಟಿ ದಾಟ್ಬೋದು ಅನ್ಕೊಂಡಿದ್ದೆ. ಗಣೇಶ್ ಹೇಳೋದ ಪ್ರಕಾರ ಒಂದು ವರ್ಲ್ಡ್ ವೈಡ್ ಬೈ ಸಿಕ್ಕಾಪಟ್ಟೆ ಕ್ರೇಜ್ ಇಷ್ಟಪಟ್ಟೆ ಹವಾಗಂದ್ರೆ ಇವ್ರು ಸ್ಯಾನ್ಸಿಕ್ ಅವರು ಭಾಳ ಹಳಿ ಒಂದು ಪ್ಲಾಟ್ಫಾರ್ಮ್ ಒಳಗೆ ವರದಿ ಮಾಡ್ತಾರೆ. ಅವರು ಅಂದಾಜು ಅಂಕಿಅಂಶ ಕರೆಕ್ಟ್ ಅಕ್ಯುರೇಟಾಗಿ ಯಾರು ಕೊಡಲ್ಲ, ಅವ್ರು ಡೈರೆಕ್ಟ್ರು ಬಾಕ್ಸ್ ಆಫೀಸ್ ಅವರೇ ಕೊಡ್ಬೇಕು. ಆದ್ರೆ ಒಂದು ರೇಂಜ್ ಕೊಡ್ತಾರೆ, ಫಾಲೋ ಮಾಡೋದೆಲ್ಲ ಸ್ಯಾನ್ಸಿಕ್ ಅವರೇ ಫಾಲೋ ಮಾಡ್ತಾರೆ ಆ ವೆಬ್ಸೈಟ್ದಿಂದ. ಆದರೂ ಕೂಡ ಅವ್ರು ಕೊಟ್ಟರೆ ವರದಿ ಪ್ರಕಾರ ಬರೀ ಕರ್ನಾಟಕದಾಗ ಫಸ್ಟೇನೆ 6 ಕೋಟಿ 5 ಕೋಟಿ ಎಲ್ಲ ವರದಿ ಮಾಡಿರೋರು. ಸೊ ಇವ್ ನಂಬಕ್ಕೆ ತಯಾರಿಲ್ಲ. ಇದು ಸುಳ್ಳು ಹೇಳಂತ ಕೂತ್ಬಿಟ್ಟ ನೀವು ಆ ಯೂಟ್ಯೂಬ್ ಒಳಗೆ ಮಾಡಿಬಿಟ್ಟಾರೆ 365 ಕೋಟಿ ಫಸ್ಟ್ ಡೇ ಅಂತೇಳಿ ಅವು ನಂಬೇಕ. ಸೊ ಕಲೆಕ್ಷನ್ ವಿಚಾರದಾಗ ನೀವು ಏನಾರೇ ಇದು ಹೇಳ್ಬೇಕಂದ್ರೆ ಕರ್ನಾಟಕ ಒಳಗೆ 6.7 crore ಡೇ 1 ಕಲೆಕ್ಷನ್ 6.7 ಕೋಟಿ ಕರ್ನಾಟಕದ ಮಾಡ್ಯಾರಂತ ಡೇ 1ದಾಗ. ಇನ್ನು ಈ ಕಡೆ ಯಾವುದು ಹೈದರಾಬಾದ್ ಒಳಗೆ 0.25 crore. ಕರ್ನಾಟಕದ ಟೋಟಲ್ ಕಲೆಕ್ಷನ್ ಹೇಳ್ಬಿಡು. ಟೋಟಲ್ ಕಲೆಕ್ಷನ್ ನೋಡಪ್ಪ ನಾ ಕರ್ನಾಟಕದ ಹೇಳಕತ್ತೀನಿ. ಕರ್ನಾಟಕದ 6.9 crore. ವರ್ಲ್ಡ್ ವೈಡ್ ಕೇಳಿ ಕೊಟ್ಟು ಕರ್ನಾಟಕ ಒಳಗೆ 6.9 crore ಕ್ರಾಸ್ ಮಾಡ್ಯದ. ಇನ್ನು ತಮಿಳ್ನಾಡು ಒಳಗೆ ಟೋಟಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ನಿಮ್ಗಂದ್ರೆ 0.05 crore. ಕೇರಳ ಒಳಗೆ ಭಾಳ ಕಡಿಮೆ ಮಾಡ್ತದೆ ಕಲೆಕ್ಷನ್ 0.07 crore ಮಾಡ್ಯಾರ. ಇನ್ನು ರೆಸ್ಟ್ ಆಫ್ ಇಂಡಿಯಾ ಒಂದು ಕೊಟ್ಟಾರ 0.35. ಸೊ ಡೇ 1 ಟೋಟಲ್ ಆಗಿ 7.9 crore ಅಂತ ಸ್ಯಾನ್ಸಿಕ್ ಅವರು ವರದಿ ಮಾಡಿದ್ದಾರೆ. ಆದ್ರೆ ಪರ್ಫಾರ್ಮೆನ್ಸ್ ವಿಚಾರ ಒಳಗೆ ಆಲ್ಮೋಸ್ಟ್ ರಾಯಚೂರು ಹುಬ್ಬಳ್ಳಿ ಮೈಸೂರು ಒಳಗೆ ಆಲ್ಮೋಸ್ಟ್ 80-88% ಒಳಗೂ ಪರ್ಫಾರ್ಮೆನ್ಸ್ ಶೋ ಎಷ್ಟು ಆಕ್ಯುಪೆನ್ಸಿ ಆಗಿದ್ದು ಸೀಟ್ ಅಂತ ಅದ್ರೊಳಗೆ ಅಕ್ಯುರೇಟ್ ಆಗಿ ಕೊಟ್ಟಾರ. ಸೊ ಮೈಸೂರೊಳಗೆ ರಾಯಚೂರೊಳಗೆ ಹೆವಿ ಜಗ್ಗಿ ನೋಡ್ಯಾರ ಮಂದಿ. ಸೊ ಬೆಂಗಳೂರೊಳಗೂ ನಿನ್ನೆ ಎಷ್ಟೋ ನಿನ್ನೆ ಎಲ್ಲ ನೈಟ್ ಶೋ 10:30 ತಗ ಪೂರಾ ಸೋಲ್ಡ್ ಔಟ್. ಇನ್ನು ಹಬ್ಬ ದಸರಾ ಲಾಸ್ಟ್ ಫುಲ್ ಸೋಲ್ಡ್ ಔಟ್ ಟಿಕೆಟ್. ಇನ್ನು ದಸರಾ ಬಂದೈತಿ. ದಸರಾ ಒಳಗಿನ ಇವಾಗಿನ ವೀಕೆಂಡ್ ಒಳಗೆ ಜಗ್ಗಿ ಕಲೆಕ್ಷನ್ ಆಗ್ತದ. ಫಸ್ಟ್ ಡೇ 1 ಇವಾಗ ಶನಿವಾರ ರವಿವಾರ ವೀಕೆಂಡು ಪ್ಲಸ್ ಹಬ್ಬ ವಿಶೇಷ ಫ್ಯಾಮಿಲಿ ಜೊತೆ ಹೋಗ್ತಾರೆ. ಜಗ್ಗಿ ಕಲೆಕ್ಷನ್ ಮಾಡೋ ಎಕ್ಸ್ಪೆಕ್ಟೇಷನ್ ಐತಿ. ಯಾಕಂದ್ರೆ ಭಾರಿ ಟೈಮ್ ಸಿಕ್ಕಂದ್ರೆ ಮಾತ್ರ ಇವ್ರಿಗೆ ಮಾರ್ಟಿನ್ದವ್ರಿಗೆ. ಯಾಕಂದ್ರೆ ಹಬ್ಬದ ದಿನ ಮಂದಿ ಫ್ಯಾಮಿಲಿದವರೆಲ್ಲ ಒಂದು ಮೂವಿಗೆ ಹೋಗೋದು ಪ್ಲ್ಯಾನ್ ಮಾಡ್ತಾರೆ. ಸೊ ಅವಾಗ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಐತಿ ಕಲೆಕ್ಷನ್ದಾಗ. ಸೊ ಕಲೆಕ್ಷನ್ ವಿಚಾರದಾಗ ಎಲ್ಲೋ ಒಂದು ಕಡೆ ಡಲ್ ಅನ್ನಿಸ್ತು. ಆದರೆ ಟೋಟಲ್ ಆಗಿ ಓವರ್ ಆಗಿ ಒಂದು ಕನ್ಕ್ಲೂಷನ್ ಹೇಳ್ಬೇಕಪ್ಪ ಮೂವಿದಂದ್ರೆ ಭಾಳ ಆ್ಯಕ್ಷನ್ ಫೈಟ ಗುದ್ದಾಡೋದು ಇಷ್ಟ ಆಯ್ತಲ್ಲ ನಿಮ್ಗೆ ಮೋಸನೇ ಇಲ್ಲ ನೋಡಪ್ಪ. ಏನು ಫ್ಯಾಮಿಲಿ ಬೇಕು, ಡ್ರಾಮಾ ಬೇಕು, ಫುಲ್ ಮುಗಿಯತಕ್ಕ ಹಿಂಗೆ ಸಿಕ್ಕಾಪಟ್ಟೆ ಎಮೋಷನ್ಸ್ ಬೇಕಂದ್ರೆ ಎಮೋಷನ್ಸೇ ಇಲ್ಲ ಅನ್ಕೋತೀನಿ. ಒಂದು ಸ್ವಲ್ಪ ಇಷ್ಟು ಎಮೋಷನ್ಸ್ ಇರಲಿಲ್ಲ. ಆಮ್ಯಾಗ ಅದು ವೈಭವಿ ಆ್ಯಕ್ಟಿಂಗ್ ಹೆಂಗೆ ಅನ್ನಿಸ್ತೀನಿ? ಆ್ಯಕ್ಟಿಂಗ್ ವೈಭವಿ ನಾರ್ಮಲ್ ಆಗಿ ಹಾಕಿಂದೇನದು ಎಲ್ಲ ಕರೆಕ್ಟ್ ಮಾಡ್ಯಾರ. ಬಟ್ ಏನೋ ಹೀರೋನಿಗೆ ಕಣ್ಣ ಒಂದು ಫೈರ್ ಐತಿ. ಬಟ್ ಆ್ಯಕ್ಟಿಂಗ್ ಚಂದ ಮಾಡ್ಯಾರ. ಆದರೂ ಹೇಳಿ ಮಾಡಿಸಿದ್ದ ಒಂದು ಕ್ಯಾರೆಕ್ಟರ್ ಧ್ರುವ ಸರ್ಜಾ ಅಂತ ಹೇಳ್ಬೋದು. ಆದ್ರೆ ಎಡಿಟಿಂಗ್ ವಿಚಾರದಾಗ ಹೆಂಗೆ ಅನ್ನಿಸಿ? ಎಡಿಟಿಂಗು ಭಾಳ ಅಂದ್ರೆ ಭಾಳ ಎಫರ್ಟ್ ಡೈರೆಕ್ಷನ್ ಹಂಗೇನೈತೆ? ಎ ಪಿ ಅರ್ಜುನ್ ಡೈರೆಕ್ಷನ್ ನೆಕ್ಸ್ಟ್ ಲೆವೆಲ್. ಎ ಪಿ ಅರ್ಜುನ್ ಬಗ್ಗೆ ಮಾತಾಡಂಗೆ ಇಲ್ಲ. ಬ್ಯಾಕ್ಗ್ರೌಂಡ್ ಸ್ಕೋರ್ 10 out of 9. ಆಮೇಲೆ ಇದು ಯಾವುದು ಟೋಟಲ್ ಆಗಿ ಈಗ ಲಾಸ್ಟ್
ಮ್ಯೂಸಿಕ್ BGM ಅಂತೂ ಸಖತ್ತಾಗ್ಯದಾವ, ಹೊಸ್ತಾಗ್ಯದಾವ ಸ್ವಲ್ಪ. ಅವು ಇಷ್ಟ ಆಗ್ತಾವ ನಿಮಗೆ ಸ್ವಲ್ಪ. ಆಮ್ಯಾಗ ಆಲ್ರೆಡಿ ಒಂದು ಸಾಂಗ್ ಮೆಲೋಡಿ ಸಾಂಗ್ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ, ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತದ. ಜೀವನಿನೇ ಸಾಂಗ್ ಥಿಯೇಟರ್ ಒಳಗೆ ಹೊರಗಡೆ ಕೇಳೋದಕ್ಕೂ ಥಿಯೇಟರ್ ಒಳಗೆ ಕೇಳೋಕ್ಕೂ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತಾ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಚಲೋ ಐತಿ. ಬಟ್ ಹೈಲೈಟ್ ಆಗಿ ಸಾಂಗ್ ಅಂದ್ರೆ ಜೀವನ ಸಾಂಗ್. ಬ್ಯಾರೆ ನೀವು ತಲೆಗೆ ಹೊರಗೆ ಬರ್ಬೇಕಾದ್ರೆ ಅದೊಂದು ಸಾಂಗ್ ಇದಾಗತ್ತೆ. ಬಟ್ ಅದು ಧ್ರುವ ಸರ್ಜಾ ಅದಮ್ ಸಾಂಗ್ ಒಳಗ ಅದು ಫುಲ್ ಜಾತ್ರೆಗತೆ ಟೆಪಿಗೆ ಹಾಕೊಂಡು ಅವೆಲ್ಲ ಸಾಂಗ್ನಾಗ ಅಷ್ಟೇ ಐತಿ. ಅದು ಪಿಕ್ಚರ್ ಒಳಗೆ ಇಲ್ಲದು. ಸಾಂಗ್ ಒಳಗೆ ಅಷ್ಟೇ ತೊಗೊಂಡಾರ ಅದನ್ನ ಜಾತ್ರೆ. ಆದ್ರ ಆ ಸಾಂಗಿಗೆ ಬ್ಯಾಡ್ ಕಮೆಂಟ್ ಬಾಳ ಬಂದಿದ್ದು ಬೈ. ಏನ್ ಧ್ರುವ ಸರ್ಜಾ ಹೇಟರ್ಸ್ ಮಾಡ್ತಾರೋ ಹಂಗ, ಏನ್ ಇನ್ನೊಬ್ರು ಫ್ಯಾನ್ಸ್ ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರ ಯಾವ ತರ ಬ್ಯಾಡ್ ಕಮೆಂಟ್ಸ್ ಮಾಡ್ಬಾರ್ದು ಅಂತ ಅನ್ಸುತ್ತೆ. ಕನ್ನಡದವರೇ ಮಾಡ್ತಾರ, ಮತ್ತೆ ಬೇರೆ ಹೊರಗ್ನೇರಲ್ಲ. ಬಟ್ ಕನ್ನಡದವ್ರಿಗೆ ಬ್ಯಾಡ್ ಕಮೆಂಟ್ಸ್, ಕನ್ನಡ ಹೀರೋಗಳಿಗೆ ಕನ್ನಡಿಗರೇ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರ ನಮ್ ಕನ್ನಡ ಮೂವಿ ಇಷ್ಟು ದೊಡ್ಡ ಲೆವೆಲ್ ಒಳಗೆ ರಿಲೀಸ್ ಆಗತ್ತದಂತ ಅಂದ್ರೆ ಯಾವ ತರ ಕರ್ನಾಟಕದ ಸಪೋರ್ಟ್ ಇರ್ಬೇಕಲ್ಲ ಮೊದಲ. ಬೇರೆ ರಾಜ್ಯದ ಹೋಲಿ, ಈಗ ಬೇರೆ ರಾಜ್ಯದವ್ರದ್ದು ಈಗ ವಿಜಯ್ ದಳಪತಿ ಆಯ್ತು, NTR ಆಯ್ತು ಬಂದ್ರ ನಮ್ ಕರ್ನಾಟಕದೊಳಗೆ ರಿಲೀಸ್ ಆದ್ರ ರಿವ್ಯೂ ಚಲೋ ಹೇಳ್ತಾರ. ನಮ್ ಕನ್ನಡದ ಮೂವಿ ಬಗ್ಗೆ ಯಾಕೆ ಬ್ಯಾಡ್ ರಿವ್ಯೂಸ್ ಹೇಳ್ತಾರ ನಮಗ್ ಗೊತ್ತಾಗಲ್ಲಪ್ಪ. ಅದು ಫ್ಯಾನ್ ವಾರ್ ಒಳಗ ಸುಮ್ಮನೆ ಅಷ್ಟು ನಮ್ಗೆ ಸರಿ ಅನ್ಸಲ್ಲ ಫ್ಯಾನ್ ವಾರ್ಗಳು. ಯಾಕಂದ್ರ ಕನ್ನಡ ಮೂವಿ ಈ ರೇಂಜ್ಗೆ ಹೈದರಾಬಾದ್ ಒಳಗೂ ಒಳ್ಳೆ ಚಲೋ ರಿವ್ಯೂ ಬಂದದ. ಆದ್ರ ನಿನ್ನೆ ನಾವು ಬುಕ್ ಮೈ ಶೋ ಚೆಕ್ ಮಾಡಿದ್ರ 10 ಗಂಟೆ ಮೇಲೆ ಎಲ್ಲಾ ಶೋ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದ್ದು. ಸೊ ಅದು ಹೆಮ್ಮೆಯ ವಿಚಾರ. ಕನ್ನಡ ಸಿನಿಮಾ ಹಿಂಗ್ 3 ದಿನದ ಮುಂಚೆನೆ ಸೋಲ್ಡ್ ಔಟ್ ಆಗಿದ್ದು. ಫಸ್ಟ್ ಶೋ ನರ್ತಕಿ ಹೋಗ್ಬೇಕಂತೇಳಿ ಎಷ್ಟು ಕ್ಯೂರಿಯಾಸಿಟಿ ಇತ್ತಲ್ಲ ನಮ್ಗ. ಸಿಗ್ಲಿಲ್ಲ ಟಿಕೆಟ್, ಸಿಗ್ಲಿಲ್ಲ ನಮ್ಗ. ಯಾಕಂದ್ರೆ ಈ ರೇಂಜ್ ಕನ್ನಡ ಸಿನಿಮಾಗಳು ಹೊಂಟು ಅಂದ್ರ ಎಲ್ಲೆಲ್ಲೋ ಹೋಗ್ಬಿಡತ್ತ. ಪ್ರತಿ ಸಿನಿಮಾನು ಈ ತರ ಸಿನಿಮಾ ಹಿಂಗ್ ಹೋಗ್ಬೇಕಾದ್ರೆ ಹೋದ್ರೆ ನಮ್ ಕೈ ನಮ್ಗೆ ಮುಟ್ಟವ್ರಿಲ್ಲ ಯಾರು ನಮ್ಗೆ. ಹಂಗ ಆ ರೇಂಜ್ ಆಗೈತಿ. ಆದ್ರೂ ನೀವು ಹಂಗಲ್ಲ ತರ ಹೋಗ್ಬೇಡ್ರಿ, ಸಿನಿಮಾ ಹೋಗಿ ನೋಡ್ರಿ. ನಿಜವಾಗ್ಲೂ ನಿಮ್ಗೆ ರೊಕ್ಕ ಕೊಟ್ಟದ್ಕೆ ಸ್ಯಾಟಿಸ್ಫೈ ಮಾಡಿ ಕಳಿಸ್ತಾರೆ. ಆ ರೇಂಜಿಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್, BGM, ಸೌಂಡ್ ಎಫೆಕ್ಟ್ಸ್, ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಇರುತ್ತಲ್ಲ, ದಮ್ದಾರ್ ಮಾಡ್ಬಿಟ್ಟು. ಅದು ಒಂದು ಮೂವಿ ಒಳಗೆ ಒಂದೆರಡು ಓವರ್ ಅನಿಸ್ತಾವು. ಅವ ದೊಡ್ಡ ಬಿಲ್ಡಿಂಗ್ ಮೇಲೆ ಇದ್ರೆ ಬೀಳ್ತಾನಪ್ಪ. ಎಲ್ಲಾ ಪಿಕ್ಚರ್ ಒಳಗು ಯಾವ್ದೇ ದೊಡ್ಡ ಬಿಲ್ಡಿಂಗ್ ಮೇಲೆ ಬಿದ್ರೆ ಸಾಯ್ತಾರಿಲ್ಲ. ಇವ ದೊಡ್ಡದು ಫುಲ್ ಹಾರಿ ಬೀಳ್ತಾನ, ಮತ್ತೆ ಬದುಕಿ ಬರ್ತಾನಪ್ಪ, ಮತ್ತೆ ಸ್ಟ್ರಾಂಗ್ ಆಗಿ ಬರ್ತಾನ. ಅದು ಒಂದ್ ಸ್ವಲ್ಪ ಓವರ್ ಅನ್ಸುತ್ತ. ಲಾಜಿಕ್ ಇಟ್ಟಾನ ಬೈ. ಹೆಂಗ ಲಾಜಿಕ್? ನೀವು ಸ್ಟಾರ್ಟಿಂಗ್ ನೀನೇ ಅಂದಲ್ಲ, ಅದು ತಿಳಿರ್ಬಿಟ್ಟ. ಕ್ಲೈಮ್ಯಾಕ್ಸ್ ಒಮ್ಮೆ ಹೇಳ್ತಾರ ಅವ ಪಾಕಿಸ್ತಾನ ತಪಸ್ ಬರ್ತಾನ, ಇದ್ರಾಗ ಮಾರ್ಟಿನ್ ಯಾರು, ಇದ್ರಾಗ ಒಂದು ನಿಮ್ ತಲೆ ಹುಳ ಬಿಟ್ಟು ಬಿಡ್ತಾರ. ಒಂದ್ ಕ್ಷಣಕ್ಕೆ ಏನ್ ನಡ್ಲಿಕ್ಕತ್ತಿಲ್ಲ ಗೊತ್ತೇ ಆಗಲ್ಲ. ಆಮ್ಯಾಗ ಸಡನ್ ಆಗಿ ಕ್ಲೈಮ್ಯಾಕ್ಸ್ ಫಸ್ಟ್ ಹಾಫ್ ಮುಗಿಯೋ ಮಟ್ಟ ಬಾಳ ಅಂದ್ರೆ ಬಾಳ ತಲೆ. ಆಮ್ಯಾಗ ಒಂದ್ ಮೂವಿ ಒಳಗ ಹಿಂಗ ಏನ್ ಕ್ಯಾರೆಕ್ಟರ್ ಪರಿಚಯ ಮಾಡ್ಕೊಡ್ತಾರ ನೋಡು, ದನ್ ಅಂತ ಹೇಳಿ ಅಲ್ಲಿ ಒಂದ್ 10 ನಿಮಿಷ ತೋರಿಸ್ಬಿಡ್ತಾರ. ಅವ ಇಲ್ಲಿ ಇದು ಲಿಂಕ್ ಏನು ಇಲ್ಲ, ಇವ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ತಿಳಿತದ. ನೀವು ಎಲ್ಲರೇ ಅಲ್ಲಿ ಪಿಕ್ಚರ್ ನೋಡ್ಕೊಂಡು ಪಬ್ಜಿ ಆಡೋದ್ ನಡಲ್ಲ. ಪಬ್ಜಿ ಆಡ್ದ ಪಿಕ್ಚರ್ ಚಂದ ಕಾನ್ಸಂಟ್ರೇಟ್ ಕೊಟ್ಟು ನೋಡಿದ್ರೆ. ಅದು ಐಟಮ್ ಸಾಂಗ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಬಿಟ್ಟಿಲ್ಲ. ಐಟಮ್ ಸಾಂಗ್ ಹೊರಗಡೆ ಎಲ್ಲಿ ಲೀಕ್ ಮಾಡಿಲ್ಲ. ಅದ್ರ ನೋಡುವಂಗ ಐತಿ, ಅಷ್ಟೊಂದೇನು ಹೇಳ್ಕೊಳಂಗಿಲ್ಲ. ಸಾಂಗ್ ಚೆನ್ನಾಗೈತೆ ಅದು, ಬಟ್ ಇನ್ನು ಔಟ್ ಆಗಿಲ್ಲ ಅದು. ಆದ್ರೂ ಪರವಾಗಿಲ್ಲ, ಹೋಗಿ ನೋಡ್ರಿ, ಹಂಗೇನಿಲ್ಲ. ಬ್ಯಾಡ್ ರಿವ್ಯೂ ಅಂತ ಏನಿಲ್ಲ. ಆದ್ರೆ ಕೆಲವೊಬ್ರು ಅವ್ರವ್ರು ದುಡ್ಡು ಕೊಟ್ಟು ಬಂದ್ರೆ ಅವ್ರ ಒಪಿನಿಯನ್ ಅವ್ರು ಶೇರ್ ಮಾಡ್ತಾರಪ್ಪ. ಏನು ಚಲೋ ನೆನ್ಬೇಕತ್ತೆ ಆ ಥರ ಏನಿಲ್ಲ. ಅದ್ರಾಗ ಬ್ಯಾಡ್ ರಿವ್ಯೂ ಕೊಡೋರಿಗೆ ಏನು ಮಾಡೋಕ್ಕಾಗಲ್ಲ. ಬಟ್ ಆದರೂ ಅಂಥದನ್ನು ಕೆಟ್ಟಿಲ್ವ ಮರೆ, ನೋಡ್ಬೋದು ಆರಾಮಾಗಿ. ಹೊರಗೆ ಬರಬೇಕಾದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಎವರೇಜ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದ. ಆದ್ರೆ ಸ್ವಲ್ಪ ಡ್ರಾಮಾ, ಎಮೋಷನ್ಸ್, ಫ್ಯಾಮಿಲಿ ಸೆಂಟಿಮೆಂಟ್ ಲೈಕ್ ಮಾಡೋರು ಅಷ್ಟೇನಿದು ಇಲ್ಲ. ಬಟ್ ಆದ್ರೂ ಒಂದು ಮುಗಿಯತನ ತಲೆಯೊಳಗೆ ಜುಮ್ ಅಂತ ಹಂಗಿರುತ್ತೆ. ಹಂಗೆ ಮಾಡಿ ಅಂತ. ಆದ್ರೆ ಇನ್ನೊಂದು ಹೇಳ್ಬೋದಪ್ಪ ಅಂದ್ರೆ ಈಗ ರೀಸೆಂಟ್ ಆಗಿನೇ ಬಂದು ಬೈ ಒಂದು 3-4 ಮೂವಿ ಬಂದು. ಯಾವುದು? ದಿ ಗೋಟ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ವಿಜಯ್ ದಳಪತಿ ತಮಿಳ್ ಅವ್ರದ್ದು. ಸೇಮ್ ಅವ್ರದ್ದು ಡಬಲ್ ರೋಲು. ಅದು ಇದನ್ನ ನೋಡಿದ್ರ ಈಗ ಒಂದ್ಸರಿ ಇದನ್ನ ನೋಡು, ದಿ ಗೋಟ್ ನೋಡು, ಇನ್ನು ನೆಕ್ಸ್ಟ್ ಸರಿ ಮಾರ್ಟಿನ್ ನೋಡು. ಎರಡು ಸೇಮ್ ಅಲ್ಲ ಅನ್ಸ್ಬಿಡುತ್ತೆ. ಅವ್ರದ್ದು ಡಬಲ್ ರೋಲ್ ಅದೇ ತರ ಲೀಡ್ ಮಾಡ್ಕೊಂಡು ಹೋಗ್ಯಾರ, ಇವರು ಇದೇ ತರ ಮಾಡ್ಯಾರ. ಹಂಗಾಗಿ ಅಂತ ಪಿಕ್ಚರ್ ಎಲ್ಲ ನೋಡಿದ್ಮೇಲೆ ಇವು ಪಿಕ್ಚರ್ ನೋಡಿದ್ರೆ ನಮಗೆ ಅವ್ರದ್ದು ಇದು ಮಾಡ್ರ ಅನ್ಸ್ಬಿಡುತ್ತ. ಅದ್ರ ಲಾಜಿಕ್ ಇಟ್ಟಾನ. ಮತ್ತೆ AP ಅರ್ಜುನ್ ಡೈರೆಕ್ಷನ್ ಮಾತ್ರ ಬೆಂಕಿ ಮಾಡ್ಯಾನ. ಅದ್ರ ಲಾಜಿಕ್ ಭಾರಿ ವರ್ಕ್ ಆಗ್ಯದ. ನಿಜವಾಗ್ಲೂ ಒಂದು ಕ್ಷಣ ಏನ್ ನಡೆಯತ್ತದ, ಇವ ಸತ್ತ, ಇವ ಬಂದ, ಇವ ಕಡೆ ಬಂದ, ಏನು ಗೊತ್ತೇ ಆಗಲ್ಲ. ಫಸ್ಟ್ ಹಾಫ್ ಮುಗಿಯ ಮಟ್ಟ ಕ್ಯೂರಿಯಾಸಿಟಿ ಹುಟ್ಸ್ಯಾರ. ಸೊ ಬಗೋರು ಕಂಪೇರ್ ಮಾಡಿದ್ರೆ 10 ಪಟ್ಟು ಚಲೋ ಐತೆ ಮರೆ. ಹಂಗೇನಿಲ್ಲ, ಟವ ಮಾಡ್ತಾರ, ಏನೂ ಇರಲ್ಲ ಅಂತ ಥಿಂಕ್ ಮಾಡ್ಬೇಡ್ರಿ. ಬಗೋರು ಕಂಪೇರ್ ಮಾಡಿ 10 ಪಟ್ಟು ಚಲೋ ಮಾಡ್ಯಾರ. ಹೋಗಿ ನೋಡ್ರಿ, ಹಂಗೇನಿಲ್ಲ. ಟೈಮ್ ಫ್ರೀ ಮಾಡ್ಕೊಂಡು ಹೋಗಿ ನೋಡ್ಬೋದು. ಈ ವೀಕೆಂಡ್ ಒಳಗೆ ಹೋಗಿ ನೋಡ್ರಿ. ಫಸ್ಟ್ 3-4 ಕಲೆಕ್ಷನ್ ಒಳಗೆ ಒಂದು ಚಲೋ ಕಲೆಕ್ಷನ್ ಬರಲಿ ಮೂವಿಗೆ. ನಮ್ಮ ಕನ್ನಡ ಮೂವಿ ಐತಿ. ಕಲೆಕ್ಷನ್ ಮಾತ್ರ ಅದಾಗ 2 ಮಾತಿಲ್ಲ. ಬಟ್
ಫಸ್ಟ್ ಡೇ ಕಲೆಕ್ಷನ್ ನನಗೂ ಹಿಂಗೆ ಇದ್ರ ಹವಾ ನೋಡಿದ್ರೆ ವರ್ಲ್ಡ್ ವೈಡ್ ಚೈನೀಸ್ ಜಪಾನ್ ಭಾಷೆ 100 ಕೋಟಿ ದಾಟತಂತ ಮಾಡಿದ್ನಪ್ಪ ನಾನು, 50 ಕೋಟಿನೂ ಹೋಗಲಿಲ್ಲ. ಸೊ ಹಂಗಾಗಿ ಹಂಗೇನಿಲ್ಲ. ಸೊ ಹೋಗಿ ನೋಡ್ರಿ. ಸೊ ಇದು ನಮ್ಮ ಒಂದು ಮಾರ್ಟಿನ್ ಒಂದು ಸಿನಿಮಾದ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗಿ ನೋಡ್ರಿ. ಯಾವ ರಿವ್ಯೂ ನೆಕ್ಸ್ಟ್ ಅಪ್ಕಮಿಂಗ್ ಯಾವ ಬೈರತ್ತಿ ರಣಗಲ್ಲು ಮ್ಯಾಕ್ಸ್ ಬೆಟ್ಟನ ಮೂವಿ ನೋಡ್ಕೊಂಬಂದ್ ರಜನಿಕಾಂತ್ ಮಾತಾಡ್ಬೋದು, ಅವ್ರ ಬಗ್ಗೆ ಮಾತಾಡಂಗಿಲ್ಲ ಬಿಡು. ಮತ್ತ ಅಮಿತಾಬ್ ಬಚ್ಚನ್ ಒಬ್ಬ ಅದಾನ ಅದ್ರಾಗ. ಇನ್ನೂ ಒಂದು ಕೇಳಿನೂ ನೆಕ್ಸ್ಟ್ ನವೆಂಬರ್ ಒಳಗೆ ರಿಲೀಸ್ ಅಂತ. ಡಿಸೆಂಬರ್ ಅನ್ಕೊಂಡಿನಿ, ನವೆಂಬರ್ ಇದೇ ವರ್ಷದಾಗ ಮಾಡ್ಬೋದು, ನೆಕ್ಸ್ಟ್ ವರ್ಷ ನವೆಂಬರ್ ಡಿಸೆಂಬರ್ ನೆಕ್ಸ್ಟ್ ವರ್ಷ. ಧ್ರುವ ಸರ್ಜನ್ ಅಂತರೂ ವರ್ಷದ ಎಂಡ್ ಒಳಗ ಪ್ಲಾನಿಂಗ್ ಇರ್ತದ ಅವ್ರದ್ದು. ಈ ವರ್ಷ ಮುಗಿತಪ್ಪ, ಈ ವರ್ಷ ರಿಲೀಸ್ ಆಗ್ಲಿಕ್ಕಪ್ಪ ಮತ್ತೆ ನೆಕ್ಸ್ಟ್ ವರ್ಷ ಎಂಡಿಗೆ ನೋಡಿ. KD ಪಿಕ್ಚರ್ ಅದ್ರಾಗ ಪ್ರೇಮ್ ಸಾಂಗ್ ಆಲ್ಬಮ್ ಇಂಡಸ್ಟ್ರಿ ಒಂದು ಆಲ್ಬಮ್ ಹಿಟ್ ಕೊಟ್ಬಿಡ್ತಾನೆ ಪ್ರೇಮ್ ಅವ್ರದ್ದು. ಆಮೇಲೆ ಅದ್ರಾಗ ಆದ್ರೆ ಇನ್ನೊಂದು ಪ್ರೇಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರ ಅವ್ರದ್ದು ಮೂವಿ ಡೈರೆಕ್ಷನ್ ಒಂಥರ ಡಿಫ್ರೆಂಟ್. ಅದೇ ಬೇಕಾಗಿರೋದು, ಎಲ್ಲರೂ ಒಂದೇ ಥರ ಮಾಡ್ಬಾರ್ದು. ಇವಾಗ ನಿನ್ ಅವ್ರವ್ರ ಟೇಸ್ಟ್ ತೋರಿಸ್ಬೇಕಲ್ಲ. ಈಗ ಆ ಪಿಕ್ಚರ್ಗಳು ದಮ್ ಇರ್ತದೋ ಇಲ್ಲ ಗೊತ್ತಿಲ್ಲ. ಇಂಡಸ್ಟ್ರಿ ಆಲ್ಬಮ್ ನೆಕ್ಸ್ಟ್ 2 ಮರೆಯತಕ ಹಿಟ್ ಹಾಡು ಕೊಟ್ಬಿಡ್ತಾರೆ ಪ್ರೇಮ್. ಸೊ ಹಂಗಾಗಿ KD ನೆಕ್ಸ್ಟ್ ಬರೋ ಪಿಕ್ಚರ್ ವರ್ಗು ಅದು ಟ್ರೆಂಡ್ ಮುಗಿದಿರ್ಬಾರ್ದು, ಹಂಗೆ ಹಾಡು ಕೊಡ್ತಾರೆ. ಮತ್ತು ಅದು ಅವಾಗಿನವ್ರಿಗೂ ನನ್ನ ಪ್ರೇಮ್ ಅವ್ರು ಸಿಕ್ಕಾಪಟ್ಟೆ, ಯಾಕಂದ್ರೆ ನಾ ಸಿಕ್ಕಾಪಟ್ಟೆ ಎಮೋಷನ್ಸ್ ಆಗಿರೋದ್ರಿಂದ ತಾಯಿ ಸೆಂಟಿಮೆಂಟ್ ಹಾಕ್ತಾನೆ ಗೊಬ್ರು. ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಟಚ್ ಮಾಡಿಬಿಡ್ತಾರ ಪ್ರೇಮ್ ಅವ್ರ ಮೂವಿ. ಸೊ ಹಂಗಾಗಿ ಪ್ರೇಮ್ ಅವ್ರ ಮೂವಿ ಜಾಸ್ತಿ ಮಾಡ್ಬೇಕು ಆ್ಯಕ್ಚುಲಿ. ಸೊ ಈಗ ಮಾಡತ್ತಾರ. ಈಗ KD ಒಳಗೆ ಸುಮಾರು ದಿನ ಆದ್ಮೇಲೆ ಶಿಲ್ಪಾ ಶೆಟ್ಟಿ ಮತ್ತು ನಮ್ಮ ಕಂಬ್ಯಾಕ್ ಮಾಡ್ಯಾರ. ರವಿಚಂದ್ರ ಸರ್ ಅದ್ರಾಗ. ಸೊ ಮಸ್ತ್ ಇರುತ್ತೆ ಸಿನಿಮಾ. ಸೊ ಇಂಥ ಸಿನಿಮಾಗಳು ಬರ್ಲತ್ತದ ಕನ್ನಡ ಇಂಡಸ್ಟ್ರಿ ಮುಟ್ಬಾರಲ್ಲ ಬಿಡಪ್ಪ. ಸೊ ಸಿಗೋಣ ಮತ್ತು ಮುಂದಿನ ರಿವ್ಯೂವಲ್ಲಿ. ನೀವು ಯಾರೆಲ್ಲ ಇನ್ನೂ ಹೋಗಿ ನೋಡಿಲ್ಲ ಮಾರ್ಟಿನ್ ಪಿಕ್ಚರ್ ಹೋಗಿ ನೋಡಿರಿ. ಸೊ ಚಲೋ ಐತಿ. ಸೊ ಸಿಗೋಣ ಮುಂದಿನ ಒಂದು ರಿವ್ಯೂವಲ್ಲಿ. ಸೊ ನಮ್ಮ ಸಬ್ಸ್ಕ್ರೈಬ್ ಹೇಳೋ ಬೈ, ಫಸ್ಟ್ ಟೈಮ್ ಬಂದಿದ್ದು ಸಬ್ಸ್ಕ್ರೈಬ್ ಮಾಡಿರ್ತೀನಿ ಹೇಳೋವಲ್ಲ. ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ವಿಡಿಯೋ ಮುಗಿಯೋವರೆಗೂ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ ಹೊಸಬ್ರು ಬೆಳೆಸ್ರಿ, ಇಷ್ಟ ಹೇಳೋದು. ಸೊ ಸಿಗೋಣ ಮುಂದಿನ ಒಂದು ಕಂಟೆಂಟಲ್ಲಿ. ಮೊದಲನೇ ಬಾರಿ ಯಾರ್ಯಾರು ನೋಡತ್ತೀರಿ ಫಿಲ್ಮ್ ಕ್ರಶ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಲೈಕ್ ಮಾಡಿ. ಸಿಗೋಣ ಮುಂದಿನ ಕಾಂಟೆಂಟ್ನಲ್ಲಿ. ಥ್ಯಾಂಕ್ ಯು.